ಇತ್ಯಾದಿ ಚೆನ್ನಾಗಿ ಹೇಳೋದು ಅಷ್ಟೊಳಗೆ ನಿದ್ದೆ ಬಂದಿರಬೇಕು. ಇಲ್ಲ ಅಂದರೆ ನಿಮಗೆ ಯಾವುದೋ ನಾನು ಕೊಟ್ಟಿರೋದು ಏನಿರುತ್ತೆ 99.99% ಇದು ಇರುತ್ತೆ. 0.1% ನಮ್ಮ ಮಗ 100 ತೆಗಿತಾ ಇಲ್ಲ, ನನ್ನ ಮಗಳು 100 ತೆಗಿತಾ ಇಲ್ಲ. ಇವೆರಡಕ್ಕೂ ಏನೇನು ದುಡ್ಡು ಮಕ್ಕಳ ಸ್ಕೋರ್ ಬಿಟ್ಟರೆ ಆದ್ರೆ ನೆನಪಿಟ್ಕೊಳ್ಳಿ, ಅವೆರಡೂ ಹೆಲ್ಪಿಗೆ ಬರಲ್ಲ. ಮಕ್ಕಳು ನಮ್ಮ ಜೊತೆಗೆ ನಾನೇನಿದ್ದೀನಿ ಸುಮ್ಮನೆ ಓದಿಸಿದ ಪಾಪ ನನಗೆ ಆಸಕ್ತಿ ಸೇರ್ಬೇಕಂತ ಮಕ್ಕಳು ಉಪಯೋಗಕ್ಕೆ ಬರಲ್ಲ. ಗಂಡು ಮಕ್ಕಳು ಮತ್ತು ಉಪಯೋಗಕ್ಕೆ ಬರಲ್ಲ. ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ. ಹೆಣ್ಮಕ್ಳು ಉಪಯೋಗ ಇಲ್ಲ. ನಾನೇ ಹೇಳ್ತೀನಿ ಅವಕ್ಕೆ ನನ್ನ ಮಗಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿ, ನನ್ನ ಮಗಳ ಸಾಲ ಸ್ಕೂಲಿಗೆ ಸೇರಿಸಿ. 20 ನಿಮಿಷದ ಒಳಗೆ ಇಲ್ಲಿ ಯಾರಿಗೆ ನಿದ್ದೆ ಆಗ್ತಾ ಇಲ್ಲ ಕೈ ಎತ್ತಿ ಸರ್. ನಾನು ರಾತ್ರಿ ಮಲಗಿದ್ರೆ ರಾತ್ರಿ 20 ನಿಮಿಷದೊಳಗೆ ನನಗೆ ನಿದ್ದೆನೇ ಬರಲ್ಲ. ಭಾಳ ಜನ ಸುಳ್ಳು ಹೇಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಜನ ನಿದ್ರೆ ಬರೋದಿಲ್ಲ ಕೈ. ಮತ್ತೆ ಇನ್ನೊಂದು ಎರಡನೇ ಮೆಜರಿಂಗ್ ಸಿಕ್ಕಿದೆ, ನೀವು ಹೆಲ್ದಿಯಾಗಿದ್ದೀರಿ ಅಂತ. ಅದೇನಪ್ಪ ಅಂದರೆ ಬೆಳಿಗ್ಗೆ ಎದ್ದಾಗ ನೀವು ಮತ್ತೆ ಮಲಗಬಾರ್ದು. ಬಹಳ ಜನ ಏನ್ ಮಾಡ್ತೀರಿ, ಮತ್ತೆ ಮಲಗ್ತಾರೆ, ಮತ್ತೆ ಅಲಾರಾಮನ್ನ 10 ನಿಮಿಷ ಮುಂಚೆ ಮತ್ತೆ ಆಗ್ತಾರೆ. ಕಳೆದ ಇಲ್ಲೇ ಸಿಕ್ಕಿದೆ. ಡಾಕ್ಟರ್ BM ಹೆಗ್ಡೆ ಅಂತ ನನ್ನ ಗುರುಗಳು, ನೇರವಾಗಿ ಗುರುಗಳು ಅಂತ ನಾನು ಭಾವಿಸ್ತೀನಿ. ನೇರವಾಗಿ ಟಾಕ್ಸ್ ಅಟೆಂಡ್ ಮಾಡೋದು ಬೆಂಗಳೂರಿಗೆ ಹೋಗ್ತಿದ್ದೆ. ನಮ್ಮ ಮನೆಯ ಪರಿಸರ ತಂಡ ಅಂತ ಬರೆಯೋದು 2-3 ಸಲ ಟಾಕ್ ಕೇಳೋಕೆ ಅವ್ರು ನೋಡೋಕೆ ಬೆಂಗಳೂರು. ಡಾಕ್ಟರ್ BM ಹೆಗ್ಡೆ ಅವ್ರು ಹೇಳ್ತಾರೆ, ನಿಮ್ದು ಬೆಳಿಗ್ಗೆ ಎದ್ದಾಗ ಹೇಳ್ಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿಲ್ಲ ಅಂದರೆ ಅದೇನಂತ ನೀವೇ ಯೋಚನೆ ಮಾಡಿ. ಬಹಳ ಜನರಿಗೆ ಎದ್ದಾಗ ಅಯ್ಯೋ ಬೆಳಿಗ್ಗೆ ಆಗುತ್ತಾರೆ, ಅಯ್ಯೋ ನಾನು ಅಡುಗೆ ಮಾಡ್ಬೇಕು, ಅಯ್ಯೋ ಆಫೀಸ್ ಹೋಗ್ಬೇಕು, ಅಯ್ಯೋ ಇವತ್ತು ಮಕ್ಕಳು ಬಿಸಿ ಹಾಕ್ಬೇಕಂತ ಅಂತಾನೆ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್, ಇವತ್ತು ನ್ಯೂರಾಲಜಿಸ್ಟ್ ಹೇಳ್ತಾ ಇದ್ದಾರೆ, ಸೈಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಹೇಳ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ಕಣ್ಣು ಬಿಡುವ ಆ ಅಮೃತ ವೇಳೆ ನೀವು ಬೆಳಗ್ಗೆ ಬೇಗ ಇದ್ದಾರೆ. ಸೂರ್ಯೋದಯ ಟೈಮಲ್ಲಿ ಮಾತ್ರ ಇದೆಲ್ಲ ಅರ್ಲಿ ಮಾರ್ನಿಂಗ್ ಹೇಳೋ ಅಭ್ಯಾಸ ಇದ್ರೆ ನಿಮ್ಮ ಕಣ್ಣು ಬಿಟ್ಟು ಹೇಳೋ ಟೈಮಲ್ಲಿ ಬಿ ಥ್ಯಾಂಕ್ಫುಲ್. ನೇರವಾಗಿ ಹೇಳ್ತೇನೆ, ನಾವು ಇವತ್ತು ಬದುಕಿದ್ದೀವಿ, ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹೊಟ್ಟೆ ಕಂಡಿದ್ರೆ ಇಲ್ಲೆಲ್ಲ ನನಗೆ ಗೊತ್ತಿರೋದು ಕರೆಕ್ಟ್ ಇದೆ. ಸೊ ನಾವು ಬದುಕಿದ್ದೀವಿ ಅನ್ನೋ ಕಾರಣಕ್ಕೆ ಇವತ್ತು ನಾವು ಭಗವಂತನಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಲೇಬೇಕು. ಬದುಕಿದ್ದೀನಲ್ಲ ಅದರಲ್ಲಿ ಸುಮ್ಮನೆ ಕೂತ್ಕೊಂಡು ಅದರಲ್ಲಿದೆ ನಾನೇ ತಿರುಗಿ ಉಟ್ಕೊಳ್ಬೇಕು, ನಮ್ಮ ಸೈಡ್ ತಗೊಂಡು ಮನೆ ಕಟ್ಟಲ್ಲ, ಕಾರ್ ತಗೊಂಡು ನಮಗೆ ಅದೇ ಮರಿತಾ ಇತ್ತು. ಥ್ಯಾಂಕ್ಸ್ ಇದು ಭಾಗ್ಯವನ್ನು ಭಾರ ನಿಂಬುದನ್ನು ಬಿಟ್ಟು ಹೊರಸಿಕ್ಕಿದ್ದಾರೆ. ನಿಮ್ಮ ಭಾರತ ತಪ್ಪದು ಯಾಕೆ ಬಸ್ಸಲ್ಲಿ ಹೋಗಿ ಮಾಡಿ ಗೊತ್ತಾಗುತ್ತೆ. ಬಸ್ಸಲ್ಲಿ ಅರ್ಥ ನಾನು ಬದುಕಿದ್ದೀನಿ ಅನ್ನೋದೇ ಒಂದು ದೊಡ್ಡ ಹೋಗಬೇಡ. ಯಾಕಂದ್ರೆ ಈ ಕ್ಷಣದಲ್ಲಿ ನಾವು ಬೆಳಗ್ಗೆ ಕಾರ್ಯಕ್ರಮ ಮಾಡಿದ್ವಿ. ವಿಶ್ವಾದ್ಯಂತ ಲಕ್ಷಾಂತರ ಜನ ಕಾರಣ ಇದ್ದೋ ತಮ್ಮ ಕೊನೆಯ ಪಯಣವನ್ನು ಕೈದಿದ್ದಾರೆ ಇದೇ ಸಮಯದಲ್ಲಿ. ಹೌದಾ ಸರ್? ನಾವೆಲ್ಲ ಪಾಪಿಗಳನ್ನು ಬದುಕಿದ್ದೀರ. ನಾವೆಲ್ಲ ಬದುಕಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಗೆ ಏನಾಗಿಲ್ಲ ಅಂದ್ರೆ ಹೊಡೀರಿ ಇನ್ನೊಂದು ಜೋರಾದ ಚಪ್ಪಾಳೆ ಭಗವಂತನಿಗೆ. ಎಸ್, ನಾನು ಕ್ವಶನ್ ಕೇಳ್ತೀನಿ. ಲಾಸ್ಟ್ ಮಳೆ ಹೋಗ್ತೀನಿ ಸಿಟಿ 2 ಸೆಪ್ಟೆಂಬರ್ ಲಾಸ್ಟು. ನಾನು ನಿಮ್ಗೆ ಕಾಣಿಸ್ತೀನಿ, ವಿಜಯ್ ಕಾಣಿಸ್ತೀನಿ. ನಿಮ್ಗೆ ಗೊತ್ತಿಲ್ಲ, ಇಷ್ಟೇ ಒಂದು 20-30 ಅಡಿಯಿಂದ ಯಾರೂ ಸಹ ಕಾಣಲ್ಲ ಅಂತ ಕಣ್ಣು ಕಾಣದೇ ಇರೋರು ಕೋಟಿ 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 ಜನ ಖುಷಿಯಾಗಿದ್ದಾರೆ. ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ, ನಮ್ಮ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ. ನಾವೆಷ್ಟು ಪಾಪಿಗಳು, ಎಷ್ಟು ದುರಾತ್ಮರು, ಎಷ್ಟು ನಾವು ಒಂಥರ ವಿಚಿತ್ರ ಮೈಂಡ್ ಸೆಟ್ ಇರೋದು ಅಂದರೆ ನಾವು ಒಂದು ಯಾವುದೋ ಬಿಗಿನರ್ಸ್ ಸಣ್ಣ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿದ ಹೋದ್ರೆ ಅವ್ರನ್ನ ಜೀವನ ಪರ್ಯಂತ ಬೇಕಿದ್ದೇವೆ. ಓನ್ ಥ್ಯಾಂಕ್ಲೆಸ್ ಜನ ಏನು ಪರಿಸ್ಥಿತಿ ಕಲ್ಚರ್ ಏನು ಥ್ಯಾಂಕ್ಸೇ ಹೇಳಿಲ್ಲ ನೀವು. ಆದರೆ ನಾವು ಲೈಫ್ ಟೈಮ್ ವ್ಯಾಲಿಡಿಟಿ ಬರೋ ಆರ್ಗನ್ಸ್ನ ದೇವರು ಫಿಟ್ ಮಾಡಿದ್ನಲ್ಲ ಈ ಸಾಫ್ಟ್ವೇರಲ್ಲಿ, ಹಾರ್ಡ್ವೇರಲ್ಲಿ. ಆ ಅಂಗಾಂಗಗಳಿಗೆ ಅಂದಾಜು ಥ್ಯಾಂಕ್ಸ್ ಹೇಳಿದಿವ. ಎಲ್ಲ ಅಂಗಾಂಗಗಳಿಗೆ ಜೋರಾದ ಚಪ್ಪಾಳೆ ದೊಡ್ಡ ಥ್ಯಾಂಕ್ಸ್ 100% ಇದು ವರ್ಕ್ ಆಗುತ್ತೆ. ಬೆಳಿಗ್ಗೆ ಎದ್ದಾಗ ನಾನು ಬದುಕಿದ್ದೀನಿ ಅಂತ ಒಂದು ಥ್ಯಾಂಕ್ಸ್ ಹೇಳಿ, ನನ್ನ ಅಂಗಾಂಗಗಳೆಲ್ಲವೂ ಸದೃಢವಾಗಿದ್ದಾವೆ, ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ವಾವ್ ಗ್ರೇಟ್ ಅಪಾರ್ಚುನಿಟಿ ಅಂತ ಆಶ್ಚರ್ಯ ಪಡಿ, ಖುಷಿ ಪಡಿ. ಒಂದು 10-20 ಸೆಕೆಂಡ್ ಬೇಕಾಗುತ್ತೆ, ಅರ್ಧ ಗಂಟೆ ಬೇಕಾಗಿದೆ. ಮೂರನೇದಾಗಿ ನಾನು ಇಡೀ ದಿನ ಖುಷಿಯಾಗಿರ್ತೀನಿ, ನಾನು ಇಡೀ ದಿನ ಸಂತೋಷ
ಸಂತೋಷವಾಗಿರ್ತೀನಿ ಬಿಕಾಸ್ ದಿಸ್ ಇಸ್ ಅನದರ್ ವಂಡರ್ಫುಲ್ ಡೇ. ಇದು ಮತ್ತೊಂದು ಶುಭ ದಿನ, ಉತ್ಸಾಹದಾಯಕ ದಿನ, ಲಾಭದಾಯಕವಾದ ದಿನ ಅಂತ ಅನ್ಕೊಳ್ಳಿ. ಅವತ್ತು ಸಾಲಗಾರ ನಿಮ್ಮ ಮನೆ ಬಂದು ಪಲ್ಪಟ್ಟೆ ಹಿಡಿದ್ರೆ ಪರವಾಗಿಲ್ಲ ಅಂತ ನೋಡ್ತಾನೆ. ಫಸ್ಟ್ ಬಿ ಹ್ಯಾಪಿ. ನಾವು ಅದಕ್ಕೆ ಇಲ್ಲ, ವಿ ವಾಂಟ್ ರೀಸನ್ಸ್ ಟು ಬಿ ಹ್ಯಾಪಿ. ಮನುಷ್ಯನ ದೊಡ್ಡ ಸಮಸ್ಯೆ ಏನು ನಾನು ಅರ್ಥ ಮಾಡ್ಕೊಂಡ್ರೆ ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂದ್ರೆ, ನಾವು ಯಾವತ್ತು ಫಸ್ಟ್ಗೆ ಸಂತೋಷವಾಗಿರೋದಕ್ಕೆ ರೆಡಿ ಇಲ್ಲ. ಇದಾದ್ರೆ ಸಂತೋಷ ಅಂತ ಕಂಡೀಷನಲ್ ಹ್ಯಾಪಿನೆಸ್ ನಾವಿದ್ದೀವಿ, ಅದು ಎಂದೂ ನಮ್ಗೆ ಸಿಗಲ್ಲ. ನಾವು ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಸಂತೋಷವಾಗಿರೋದಿಲ್ವೋ ತಲೆಗೆ ವಾರಿ ಸಮಸ್ಯೆಗಳು ಅವರನ್ನು ಕಾಣೋದಷ್ಟು. ನಾನು ಬದುಕಿದ್ದೀನಿ, ನನ್ನ ಅಂಗಾಂಗಗಳೆಲ್ಲ ಚೆನ್ನಾಗಿದ್ದಾವೆ, ಈ ದಿನ ಶುಭ ದಿನ, ವಾವ್ ಐ ಆಮ್ ಗೋಯಿಂಗ್ ಟು ರಾಕ್ ಟುಡೇ, ವಾವ್ ಸೂಪರ್ ಆಗಿದ್ದೀನಿ ಅಂತ ಎದ್ದು ಬಿಡಿ. ಆಮೇಲೆ ನೋಡೋಣ ಮುಂದೇನಾಗ್ತದೆ. ಯಾರು ಈ ತರದ ಸಕಾರಾತ್ಮಕ ಮನೋಭಾವನೆಯಲ್ಲಿ ಹೇಳ್ತಾರೋ ಅವರಿಗೂ ಸಹ ಪರ್ವತದಷ್ಟೇ, ಶಿಖರದಷ್ಟೇ, ಗುಡ್ಡದಷ್ಟೇ ದೊಡ್ಡದಾಗಿ ಕಷ್ಟಗಳು ಬರ್ತವೆ. ಆಮೇಲೆ ಕಷ್ಟ ಓಟ ಬರುತ್ತೆ. ಆದರೆ ಗುರುಗಳ ಕೃಪೆಯಿಂದ, ದೇವರ ಆಶೀರ್ವಾದದಿಂದ, ಸಕಾರಾತ್ಮಕ ಶಕ್ತಿಯ ಫಲವಾಗಿ ಆ ಗುಡ್ಡದಷ್ಟು, ಬೆಟ್ಟದಷ್ಟು ಬಂದಂತಹ ಕಷ್ಟಗಳು ಮಂಜಿನಂತೆ ಕರೆಯುವುದು. ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಪಾಸಿಟಿವ್ ಆಟಿಟ್ಯೂಡ್. ಸಕಾರಾತ್ಮಕ ಮನೋಭಾವನೆ ಅನ್ನೋದು. ಯು ಆರ್ ಗೋಯಿಂಗ್ ಟು ಡಿಸೈಡ್. ನಾವೆಲ್ಲ ಏನ್ ಮಾಡ್ತೀವಿ ಅಂದ ತಕ್ಷಣ, ಅಯ್ಯೋ ಭಾನುವಾರ ರಾತ್ರಿನೇ ನಮ್ಮಲ್ಲೆಲ್ಲ ಸ್ಟಾರ್ಟ್ ಆಯ್ತು ಬಹಳ ಜನ, ಅಯ್ಯೋ ನಾಳೆ ಸೋಮವಾರ ನಮ್ಗೆಲ್ಲ ಅದೇ ಕೆಲಸ. As we reject the day will reject us. ಇಡೀ ದಿನ ನಮ್ಮ ಜೀವನದಲ್ಲಿ ಪ್ರತಿದಿನ ಯಾಕೆ ಆಗ್ತದೆ, ನಾವು ಆ ದಿನವನ್ನ ಸಂತೋಷದಿಂದ ಸ್ವಾಗತಿಸಲ್ಲ. ಆ ದಿನ ಇರಬಹುದಾದ ಯಾವುದೋ ಸಮಸ್ಯೆಯನ್ನು, ಆ ದಿನ ಎದುರಿಸಬಹುದಾದ ಯಾವುದೋ ಒಂದು ಕಿರಿಕಿನ ನೆನೆಸ್ಕೊಂಡು ನಮ್ಮ ಸಂತೋಷನ ಅಡ್ವಾನ್ಸ್ ಕಾಲ್ ಮಾಡ್ಕೊತೀವಿ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಅಂಡ್ ಹೆಲ್ತ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಖ ಸುಮ್ಮನೆ ವಿತೌಟ್ ಎನಿ ರೀಸನ್ ಸಂತೋಷವಾಗಿರೋದನ್ನ ಕಲಿ. ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಜ್ ಆಟಿಟ್ಯೂಡ್. ನೋಡಿ, ಮಗು ಸುಮ್ಮನೆ ಆಗ್ತಾ ಇರ್ಬೋದು, ಅದಕ್ಕೆ ಕಾರಣ ಇರುತ್ತಾ? ಸುಮ್ಮನೆ ಖುಷಿಯಾಗಿರಬೇಕು. ಅನ್ಕಂಡೀಷನಲ್ ಹ್ಯಾಪಿನೆಸ್ ಇಸ್ ದ ಸಕ್ಸಸ್, ಕೀ ಟು ಸಕ್ಸಸ್. ನಮ್ಗೆ ಗೊತ್ತೇ ಇಲ್ಲ, ನಮ್ಮ ಮಗಳು ಎಂತ ಲಿಸ್ಟ್ ಮಾಡಿ ಆಗ ನಾನು ಖುಷಿ ಆಗ್ತೀನಿ. ಅವ್ರು ಮಾಡೋದೇ ಇಲ್ಲ, ಕಡಿಮೆ ನಾವು ಮನೆ ಸೈಟ್ ತಗೊಂಡ್ಬಿಡೋಣ, ಆಮೇಲೆ ಖುಷಿ ಆಗಿ ಸೈಟ್ ತಗೊಂಡ್ಮೇಲೆ ಕೆಲಸ ಸ್ಟಾರ್ಟ್. ಮನೆ ಯಾವಾಗ ಕಟ್ಟಲ್ಲ, ಮನೆ ಕಟ್ಟಿದ ತಕ್ಷಣ ಮನೆ ರಿಪೇರಿ ಸ್ಟಾರ್ಟ್. ಇನ್ನೊಬ್ಬ ಪಕ್ಕದ ಮನೆಯಲ್ಲಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮನೆ ಕಟ್ಟಿಸಿರೋ ಅದಕ್ಕೂ ಸ್ವಲ್ಪ ನಿದ್ದೆ ಹೇಳ್ತಾರೆ, ಅಲ್ಟ್ರೇಷನ್, ಸಮಾಧಾನನೇ ಇಲ್ಲ, ನಮ್ಗೆ ಒಳ್ಳೇದು ಆಗ. ಕ್ಲಿಯರ್ ಮಾರ್ನಿಂಗ್ ಸಕ್ಸಸ್ ಫಾರ್ಮುಲಾ ಗೊತ್ತಾಯ್ತು ನಿಮಗೆ. ಇದು ತಮಾಷೆಯ ರೂಪದಲ್ಲಿ ತುಂಬಾ ಲೈಟ್ ಆಗಿ ಹೇಳಿದ್ದೀನಿ. ಯಾರು ತುಂಬಾ ಸಂಕಷ್ಟದಲ್ಲಿದ್ದಾರೋ, ಯಾರು ತುಂಬಾ ನೆಗೆಟಿವ್ ಆಟಿಟ್ಯೂಡ್, ಸೂಸೈಡಲ್ ಟೆಂಡೆನ್ಸಿ ಇರೋದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೂಸೈಡಲ್ ಟೆಂಡೆನ್ಸಿ, ಡಿವೋರ್ಸ್ ಹೋಗಿರೋದ್ರ ಕೌನ್ಸಿಲಿಂಗ್ ನನ್ನ ಹತ್ರ ಕಳಿಸ್ತಾರೆ. ನಾವು ಇಂತಹ ಸರಳ ಫಾರ್ಮುಲಾಗಳಿದ್ದಾವೆ, ಅವರ ಎಲ್ಲ ಪ್ರಾಬ್ಲಮ್ನ ರಿವರ್ಸ್ ಮಾಡ್ತೀವಿ. ಬಿಗ್ ಹ್ಯಾಟ್ಸ್ ಆಫ್ ಟು ಅವರ್ ಫಿಲಾಸಫಿ ಆಫ್ ಇಂಡಿಯಾ. ದೊಡ್ಡ ಚಪ್ಪಳ ಇನ್ನೊಂದು ಸಮಸ್ಯೆ ಇದೆ, ಸ್ವೀಟ್ ಸಮಸ್ಯೆ, ಸಕ್ಕರೆ ಕಾಯಿಲೆ. ಯಾರು ಒಂದು ಮಾಡರ್ನ್ ಮೆಡಿಕಲ್ ಸೈಂಟಿಸ್ಟ್ ಹೇಳ್ತಾರೆ, ಸ್ವಾಮೀಜಿಗಳು ಹೇಳ್ತಾರೆ, ಮಾಡರ್ನ್ ಮೆಡಿಕಲ್ ಸೈಂಟಿಸ್ಟ್ ಹೇಳ್ತಾರೆ, ದ ಪರ್ಸನ್ ಹೂ ಎಂಜಾಯ್ಸ್ ದ ಸ್ವೀಟ್ನೆಸ್ ಆಫ್ ಲವ್, ಲೈಫ್, ರಿಲೇಶನ್ಶಿಪ್ ಅಂಡ್ ಡೈಲಿ routine, who will not find it there, will find the same in his blood and urine. ಯಾವ ಮನುಷ್ಯನಲ್ಲಿ ಪರಸ್ಪರ ಹತ್ತಿರದ ಸಂಬಂಧಗಳಲ್ಲಿ, ದೈನಂದಿನ ಕಾರ್ಯಗಳಲ್ಲಿ, ತನ್ನ ನಿಕಟ ಸಂಬಂಧಗಳಲ್ಲಿ, ತನ್ನ ದೈನಂದಿನ ಕಾಯಕದಲ್ಲಿ, ದೈನಂದಿನ ಜೀವನದಲ್ಲಿ ಮಧುರತೆಯನ್ನ, ಸಂತೋಷವನ್ನ, ಸಿಹಿಯನ್ನು ಕಾಣುತ್ತೋ ಅವನು ಆ ಸಿಹಿಯನ್ನು ರಕ್ತ ಮೂತ್ರದಲ್ಲಿ ಕಾಣ್ತಾನೆ. ಅದೇ ಡಯಾಬಿಟಿಸ್ ಮೆಲಿಟಸ್. ಏನೇನು ಪ್ಯಾಥಾಲಜಿ ಇರುತ್ತೆ, ಐಸೋಲೇಟ್ ಆಫ್ ಲಾಂಗರೆನ್ಸ್ ಇರುತ್ತೆ, ಬೀಟಾ ಸೆಲ್ಸ್ ಇರುತ್ತೆ, ಕರಬ್ ಸೈಕಲ್ ಇರುತ್ತೆ, ಗ್ಲೂಕೋಸ್ ಮೆಟಬಾಲಿಸಮ್, ಬುಲ್ಶಿಟ್ ಕಂಟ್ರಿ. ಆಫ್ಟರ್ 15 years ಆಫ್ ಮೈ ಪ್ರಾಕ್ಟೀಸ್ ನನಗೆ ಅರ್ಥ ಆಗಿದೆ, ಮೆಡಿಸಿನ್ ಓನ್ಲಿ ಸಪೋರ್ಟ್ಸ್, ಇಟ್ ವಿಲ್ ನಾಟ್ ಹೀಲ್. ವಾಸಿ ಮಾಡಬೇಕಾಗಿರೋದು ನಿಮ್ಮ ಆಹಾರ, ನಿಮ್ಮ ಜೀವನ ಶೈಲಿ, ನಿಮ್ಮ ಮನಸ್ಸಿನ ಸ್ಥಿತಿ ಮಾತ್ರ. ಕೇವಲ ತಾತ್ಕಾಲಿಕ ಉಪಶಮನಕ್ಕಾಗಿ ಮಾತ್ರ ಪ್ರಪಂಚದ ಯಾವುದೇ ವೈದ್ಯಕೀಯ ಔಷಧ ಪದ್ಧತಿ ಇರೋದು. ದಯವಿಟ್ಟು ನೆನಪಿಟ್ಕೊಳ್ಳಿ, ತಾತ್ಕಾಲಿಕ ಉಪಶಮನ, ಕ್ಯೂರ್ ಅಲ್ಲ, ಹೀಲ್ ಅಲ್ಲ. ಇಟ್ಸ್ ಓನ್ಲಿ ಎ